ಈ ಒಂದು ವಿಡಿಯೋದಲ್ಲಿ ಕೆಲವು ದಿನನಿತ್ಯ ಬಳಸ್ತಕ್ಕಂಥ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ವಿ. ಫಸ್ಟ್ ಒಂದು ನೋಡಿ, ಅವನ ಪ್ರಕಾರ. ಈ ಒಂದು ವಾಕ್ಯವನ್ನು ಇಂಗ್ಲಿಷಲ್ಲಿ ಯಾವ ರೀತಿ ಹೇಳ್ಬೋದು? ಅಕಾರ್ಡಿಂಗ್ ಟು ಹಿಮ್. ಈ ಹಿಮ್ ಜಾಗದಲ್ಲಿ ಈ ಒಂದು ವರ್ಡ್ಸ್ಗಳನ್ನು ಬಳಸಿ ಇನ್ನಷ್ಟು ವಾಕ್ಯಗಳನ್ನ ಕ್ರಿಯೇಟ್ ಮಾಡಬಹುದು. ನೋಡಿ, ಅಕಾರ್ಡಿಂಗ್ ಟು ಹರ್, ಅವಳ ಪ್ರಕಾರ. ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ. ಅಕಾರ್ಡಿಂಗ್ ಟು ದೆಮ್, ಅವರ ಪ್ರಕಾರ. ಲೆಟ್ಸ್ ಸಿ ನೆಕ್ಸ್ಟ್ ಒನ್. ಯಾಕೆ ಹಾಗೆ? ವೈ ಸೋ, ಅಗತ್ಯವಿದ್ದರೆ. ಇಫ್ ನೀಡೆಡ್, ಅಗತ್ಯವಿದ್ದರೆ ನಾನು ಬರ್ತೀನಿ. ಇಫ್ ನೀಡೆಡ್ ಐ ವಿಲ್ ಕಮ್. ಅಷ್ಟರೊಳಗೆ. ಬೈ ದೆನ್, ಸದ್ಯಕ್ಕೆ. ಫಾರ್ ದ ಟೈಮ್ ಬೀಯಿಂಗ್, ಸದ್ಯಕ್ಕೆ ನಾನು ಮನೆಯಲ್ಲಿದ್ದೀನಿ. ಫಾರ್ ದ ಟೈಮ್ ಬೀಯಿಂಗ್ ಐ ಆಮ್ ಎಟ್ ಹೋಮ್. ಸಮಯಕ್ಕೆ ಸರಿಯಾಗಿ. ಆನ್ ಟೈಮ್. ಬಹಳ ಹಿಂದೆ. ಲಾಂಗ್ ಬ್ಯಾಕ್. ಖಚಿತಪಡಿಸು. ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ಪೇಜನ್ನು ಫಾಲೋ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ PDF ನೋಟ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವುಗಳನ್ನು ಪಡೆದುಕೊಳ್ಳಲು ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಥ್ಯಾಂಕ್ ಯು.